ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನನ್ನ ತಾಯಿ ಅಮೇರಿಕಾದಲ್ಲಿ ಕಳೆದಿರೋ ಕೆಲವೊಂದು ಕ್ಷಣಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇತ್ತೀಚಿನ ಕೆಲವೊಂದು ಖುಷಿ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅವ್ರು ಬಂದು ಒಂದು ವೀಕಲ್ಲೇ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಇತ್ತು. ಸೊ ಅದನ್ನು ಕೂಡ ಅಮ್ಮ ಎಂಜಾಯ್ ಮಾಡಿದರು. ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಅಡುಗೆಗಳನ್ನ ಮಾಡಿ ಬಡಿಸಿದ್ದೀನಿ ಈ ಸತಿ. ಯಾಕಂದರೆ ಹೋದ ಸತಿ ಬಂದಾಗ ಒಂದು ದಿನವೂ ನಾನು ಏನೂ ಮಾಡಲಿಲ್ಲ ಗೈಸ್. ಅಷ್ಟು ದಿನ ಅವರೇ ಮಾಡಿಕೊಟ್ಟಿದ್ರು. ಸೊ ಎಷ್ಟು ಸಾಧ್ಯನೋ ಅಷ್ಟು ಈ ಸತಿ ನಾನೇ ಮಾಡಿ ನಮ್ಮಮ್ಮಂಗೆ ಬಡಿಸಿದ್ದೀನಿ. ಹಾಗೆ ಅವರು ಕೂಡ ಇಷ್ಟ ಆಗಿರೋ ತಿಂಡಿಗಳು ಮಾಡೋದು, ಅದು ಇದು ಮಾಡೋದು ಮಾಡ್ತಾನೇ ಇದ್ದರು ಪ್ರತಿದಿನ. ಹಾಗೆಯೇ ನಮ್ಮಮ್ಮ ಒಂದು ಅಂಗಡಿಗೆ ಕೂಡ ಹೋದರಲ್ಲ ಗಾಯ್ಸ್ ಇಂಡಿಯಾದಲ್ಲಿ. ಬಟ್ ಇಷ್ಟು ದೂರ ಅಮೇರಿಕಾ ತನಕ ಸಾವಿರಾರು ಕಿಲೋಮೀಟ್ರ್ಗಳು ನಮ್ಮನ್ನೆಲ್ಲ ನೋಡೋಕ್ಕೆ ಅಂತ ಧೈರ್ಯ ಮಾಡಿ ಬಂದಿರೋದೇ ನಮಗೆಲ್ಲ ಆಶ್ಚರ್ಯ. 2 ಸತಿನೂ ಅವರೊಬ್ಬರೇ ಇಂಡಿಯಾಯಿಂದ ಅಮೇರಿಕಾ ತನಕ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅಮ್ಮ ಬಂದಾಗಂತೂ ಮಕ್ಕಳ ಜವಾಬ್ದಾರಿ ಫುಲ್ಲು ಅಮ್ಮನೇ ತಗೊಂಡಿದ್ರು. ಸೊ 6 ತಿಂಗಳು ಕೂಡ ನನಗೆ ಮಕ್ಕಳದ್ದು ಏನು ಟೆನ್ಷನ್ನೇ ಇರಲಿಲ್ಲ. ಫುಲ್ ಅಮ್ಮನೇ ನೋಡ್ಕೋತಿದ್ರು ಅಂತ ಹೇಳಿದರೆ ಒಂಚೂರು ತಪ್ಪಾಗಲ್ಲ ಅನಿಸುತ್ತೆ. ಸೊ ತಾಯಿನೇ ಅಲ್ವಾ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅಲ್ಲಿದ್ದಾಗ ಅವ್ರ ಬೆಲೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಸೊ ಇಷ್ಟು ದೂರ ಇದ್ದು ಅವ್ರು 2 ವರ್ಷ 3 ವರ್ಷಕ್ಕೊಂದ್ಸತಿ ಅವ್ರು ನೋಡ್ತೀವಲ್ವ, ತುಂಬಾ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕರುಳ ಬಳ್ಳಿ ಒಲ ಮೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಸೊ ಹಾಗೆ ಅಮ್ಮನ್ನ ಇಲ್ಲೇ ಸುತ್ತಮುತ್ತ ಇರೋವಂಥ ಕೆಲವೊಂದು ಜಾಗಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು ಎಲ್ಲ ಕಡೆ ಸುತ್ತಾಡಿಸ್ತಿದ್ದೆ. ಹೋದ ಸತಿ ಬಂದಾಗ ಎಲ್ಲೂ ಕರ್ಕೊಂಡೋಗೋಕ್ಕಾಗಿರಲಿಲ್ಲ, ಬಿಕಾಸ್ ನಾನು ಪ್ರೆಗ್ನೆಂಟ್ ಇದ್ದೆ. ಬಟ್ ಈ ಸತಿ ಅವ್ರದ್ದೊಂದು ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ನಯಾಗರ ನೋಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಸೊ ನಯಾಗರ ಕರ್ಕೊಂಡು ಹೋಗಿ ಬಂದ್ವಿ. ತುಂಬಾ ಖುಷಿಪಟ್ಟಿದ್ರು ಅಮ್ಮ. ಎಸ್, ಹಂಗೆ ತುಂಬ ಫಂಕ್ಷನ್ಗಳೆಲ್ಲ ಆಯಿತು. 2 ಮಕ್ಕಳದ್ದು ಬರ್ಡೇ, ಹೇರ್ ಕಟಿಂಗ್ ಸೆರೆಮನಿ, ಈ ಥರ ತುಂಬ ಫಂಕ್ಷನ್ಗಳಾಯಿತು. ಹಾಗೆ ಹಬ್ಬಗಳಿತ್ತು. ಗೌರಿ ಹಬ್ಬ, ಯುಗಾದಿ ಹಬ್ಬಕ್ಕೆ ಬಂದವರು ಗೌರಿ ಹಬ್ಬದ ತನಕ ಇದ್ಬಿಟ್ಟು ಹೋದರು. ಸೊ ಎಸ್, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಕೆಲವೊಂದು ಕಾರಣಗಳಿಂದ ನಮ್ಮ ತಂದೆಯವರು ಬರೋಕ್ಕಾಗಿರಲಿಲ್ಲ. ಈಗ ನಿಮಗೆ ಗೊತ್ತಿರೋ ಹಾಗೆ ವೀಸಾದೆಲ್ಲ ತುಂಬ ಪ್ರಾಬ್ಲಮ್ ಇದೆ. ಸೊ ಅವ್ರನ್ನ ಬೇಗ ನೋಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲದನ್ನು ಕಲೆಕ್ಟ್ ಮಾಡಿ ಒಂದು ಮೆಮೊರಿ ವಿಡಿಯೋ ಥರ ಮಾಡಿದ್ದೀನಿ. ಎಲ್ಲದನ್ನೂ ಒಂದೇ ಸತಿ ನೋಡೋದಕ್ಕಾಗೋದಿಲ್ಲ, ನಾವುಗಳು ನೋಡಬೇಕು ಅಂದರೆ. ಸೊ ಈ ರೀತಿ ಇದ್ದರೆ ಯಾವಾಗ ಬೇಕಿದ್ರೂ ನೋಡ್ಬೋದು. ಒಂಥರ ಖುಷಿ ಆಗುತ್ತೆ. ಹಾಗೆ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಎಸ್, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ವಿಡಿಯೋ ಎಡಿಟ್ ಮಾಡುವಾಗ ತುಂಬಾ ಒಂಥರ ಎಮೋಷ್ನಲ್ ಆದೆ ಅಂತಲೇ ಹೇಳ್ಬೋದು. ಬಿಕಾಸ್ ಅಮ್ಮ ತುಂಬ ಗೋಳು ಹಾಕ್ಕೊಂಡಿದ್ದೀನಿ ನಿನ್ನ ಸಣ್ಣ ವಯಸ್ಸಿಂದನೂ. ಸೊ ಬೇಜಾರಿದ್ದರೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ. ಒಂದು ಕಾರಣ ಇಲ್ಲ, 100,000 ಕಾರಣ ಇದೆ ಥ್ಯಾಂಕ್ ಯು ಹೇಳೋದಕ್ಕೆ. ನಿಂಗೆ ಇದೆಲ್ಲ ಇಷ್ಟ ಆಗಲ್ಲ, ಬಟ್ ನಿನಗೆ ಡೈರೆಕ್ಟಾಗಿ ಹೇಳೋಕ್ಕೆ ನನಗೆ ಅಷ್ಟೊಂದು ಧೈರ್ಯ ಇಲ್ಲ. ಸೊ ಐ ಲವ್ ಯು ಮಾಮ್, ಮಿಸ್ ಯು. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.
ಸನಿ ಧನಿ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ